ಸ್ನೇಹಿತರೆ, ಇವತ್ತು ದೂಂಡಾ ಗ್ರಾಮದ ಪಂಚಣ್ಣವರ ತೋಟದಲ್ಲಿ ನಾವಿದ್ದೀವಿ. ನೋಡಿ, ಇವ್ರದ್ದು ಈ ಒಂದು ತೋಟದಲ್ಲಿ ತೆಂಗಿದೆ, ಬಾಳೆ ಇದೆ, ಅಡಿಕೆ ಇದೆ. ಅಡಿಕೆನಲ್ಲಿ ಎಷ್ಟು ಹರಳುಗಳು ಉದುರುತ್ತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು ಸ್ನೇಹಿತರೆ. ಇದು ಏನಕ್ಕೆ ಈ ಥರ ಹರಳು ಉದುರುತ್ತೆ ಅಂದರೆ ಕ್ಲೈಮೇಟ್ ವೇರಿಯಿಂದನೂ ಉದುರುತ್ತೆ, ಮತ್ತು ಡಿಸೀಸಿಂದ. ಅಂದರೆ ಕೆಳಗಡೆ ಒಂದು ಲಾರ್ವಾ ಬರುತ್ತೆ, ಅಸೆಪಾಲಸ್ ಲಾರ್ವಾ, ಎಮೆಪಾಲಸ್ ಲಾರ್ವಾ, ಆಲಿಕೊಪ್ಪಡ್ ಲಾರ್ವಾ ಅಂತ. ಈ ಥರ ಲಾರ್ವಾಗಳೇನು ಮಾಡುತ್ತೆ ಅಂದರೆ ಒಳಗಡೆ ಇರುವಂಥ ತಿರುಳಿನಲ್ಲಿ ಫಂಗಸ್ಸನ್ನು ಕ್ರಿಯೇಟ್ ಮಾಡುತ್ತೆ. ಇದು ನೋಡಿರಿ ಸರ್, ಇದು ನನಗೆ ಇಲ್ಲಿ ಹೊಡೆದಿದ್ದಾರೆ ನೋಡಿ. ಈ ಥರ ಫಂಗಸ್ ಬರುತ್ತೆ. ಈ ಫಂಗಸ್ ಯಾವಾಗ ಬರುತ್ತೆ? ಸೊ ಹರಳು ಕೆಳಗಡೆ ಉದುರುತ್ತೆ, ಅಂದರೆ ತೊಟ್ಟು ಕಳ್ಕೊಂಡು ಹರಳು ಕೆಳಗಡೆ ಉದುರುತ್ತೆ. ಸೊ ಇಲ್ಲಿ ಲೋಕೇಶ್ ಸರ್ ಕೂಡ ಅದನ್ನು ಓಪನ್ ಮಾಡ್ತಾಯಿದ್ದಾರೆ ನೋಡಿ, ಯಾವ ಥರ ಹುಳ ಇದೆ ನನ್ನ ನೀವು ನೋಡ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಇದಕ್ಕೆ ಇವತ್ತು ನಾವು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಬಯೋಫಿಟ್ ಉತ್ಪನ್ನಗಳಾದಂಥ ಲಾರ್ವಿಸೈಡು, ಆ್ಯಂಟಿವೈರಲ್ಲು, ರ್ಯಾಪಪ್ನ ಮೊದಲನೇ ಹಂತದಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿ, ಎರಡನೇ ಹಂತದಲ್ಲಿ ಇದಕ್ಕೆ ನಾವು ನಮ್ಮ ಸ್ಟಿಮ್ ರಿಚ್ಚು, ಶೇತು, NPK ಕೊಡೋದ್ರ ಮುಖೇನ ಈ ಒಂದು ಗಿಡದಲ್ಲಿ ಇನ್ನು ಕೇವಲ 15 ಅಂದರೆ 15ರಿಂದ 20 ದಿನದೊಳಗಡೆ ಗಿಡ ಡೆವಲಪ್ಮೆಂಟನ್ನು ಕಾಣುತ್ತೆ. ಅದಾದ ನಂತರ ಸ್ನೇಹಿತರೆ, ನಾವು 20 ದಿನಕ್ಕೆ ಗ್ರೋತನ್ನು ಕೊಟ್ಕೊಂಡ್ಮೇಲೆ 3 ತಿಂಗಳಲ್ಲಿ ಹರಳುದ್ರೋದು 100ಗೆ 200% ನಿಲ್ಲುತ್ತೆ. ನೋಡಿ, ರೈತನಿಗೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಈ ಥರ ಹರಳುದ್ರಿದ್ರೆ ರೈತ ಹೆಂಗೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ? ರೈತ ಹೆಂಗೆ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ? ಸೊ ಈ ಥರ ನಮಗೆ ಲಾಸ್ ಆದರೆ ರೈತ ಸಾವಿಗೆ ಶರಣಾಗದೆ ಇನ್ನೇನು ಮಾಡ್ತಾನೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಬಯೋ ಕೃಷಿಗೆ ನಾವೆಲ್ಲ ಹೆಚ್ಚು ಒತ್ತು ಕೊಟ್ಟು ನಮ್ಮ ರೈತರನ್ನ ನಗೆ ಮುಖದಲ್ಲಿ ನೋಡಬೇಕು ಅನ್ನೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ನೋಡಿ, ತೆಂಗು ಕೂಡ ಅಷ್ಟೇ ಎಲ್ಲ ಸುಳಿ ಕೂಡ್ಕೋತಾ ಇದೆ. ಸೊ ಇದಕ್ಕೂ ಕೂಡ ಇವತ್ತು ನಮ್ಮ ಬಯೋಫಿಟ್ಟನ್ನು ಆರ್ಡ್ರ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ 15 to 20 ಡೇಸಲ್ಲಿ ಇದೇ ತೋಟದಲ್ಲಿ ಇದೇ ನಮ್ಮ ಪಂಚಣ್ಣವ್ರ ಮುಖೇನ ನಿಮ್ಮನ್ನು ಮಾತಾಡಿಸ್ತೀನಿ. ಧನ್ಯವಾದ.